ಒಂದೇ ಒಂದು ಗಿಡಮೂಲಿಕೆ ಎಲ್ಲವನ್ನೂ ಗುಣಪಡಿಸತ್ತೆ ಅಂದ್ರೆ ನಂಬೋಕ್ಕಾಗತ್ತಾ? ಕೇಳೋಕೆ ಸ್ವಲ್ಪ ಜಾಸ್ತಿನೇ ಅನ್ಸ್ಬೋದು ಅಲ್ವಾ? ಆದ್ರೆ ಇವತ್ತು ನಾವು ಮಾತಾಡಕ್ ಹೊರಟಿರೋದು ಅಂಥದ್ದೇ ಒಂದು ಸಸ್ಯದ ಬಗ್ಗೆ. ಅದು ನಮ್ಮೆಲ್ಲರ ಅಡ್ಗೆ ಮನೆಯಲ್ಲಿ ಸಾಮಾನ್ಯವಾಗಿ ಸಿಗೋ ಕೊತ್ತಂಬರಿ. ಹಾಗಾದ್ರೆ ನಮ್ಮ ಮುಂದಿರೋ ಪ್ರಶ್ನೆನೇ ಇದು. ನಿಜವಾಗ್ಲೂ ನಮ್ಮ ಅಡುಗೆ ಮನೆಯಲ್ಲಿರೋ ಒಂದು ಸಾಮಾನ್ಯ ಸೊಪ್ಪು ಕಣ್ಣಿನ ದೃಷ್ಟಿಯಿಂದ ಹಿಡಿದು ಕೀಲು ನೋವಿನವರೆಗೂ ಎಲ್ಲದಕ್ಕೂ ಮದ್ದಾಗೋಕೆ ಸಾಧ್ಯನಾ? ಬನ್ನಿ, ಇದ್ರ ಬಗ್ಗೆ ಮೂಲದಲ್ಲೇನಿದೆ ಅಂತ ಒಂಚೂರು ಆಳವಾಗಿ ನೋಡೋಣ. ನಮ್ಮ ಇವತ್ತಿನ ಕತೆಯ ಹೀರೋ ಬೇರೆ ಯಾರೂ ಅಲ್ಲ, ಅದೇ ಕೊತ್ತಂಬ್ರಿ. ಇದ್ರ ಸ್ಪೆಷಾಲಿಟಿ ಏನ್ ಗೊತ್ತಾ? ಇದ್ರ ಎಲೆ, ಬೀಜ ಅಷ್ಟೇ ಯಾಕೆ, ಬೇರು ಕೂಡ ಉಪಯೋಗಕ್ಕೆ ಬರುತ್ತೆ. ಮೂಲಗಳ ಪ್ರಕಾರ ಇದ್ರಲ್ಲಿ ಆಂಟಿಆಕ್ಸಿಡೆಂಟ್ಗಳು, ಎಸೆನ್ಷಿಯಲ್ ಆಯಿಲ್ಸ್, ಜೊತೆಗೆ ವಿಟಮಿನ್ ಎ, ಸಿ, ಕೆ ಹೀಗೆ ಪೋಷಕಾಂಶಗಳ ಒಂದು ಖಜಾನೆಯೇ ಇದೆ. ಸರಿ, ಹಾಗಾದ್ರೆ ನಾವು ಏನೆಲ್ಲ ನೋಡಲಿದ್ದೇವೆ? ಮೊದಲು ದೃಷ್ಟಿ ಸರಿಪಡಿಸೋಕೆ ಒಂದು ರೆಸಿಪಿ. ಆಮೇಲೆ ನೋವು ಮತ್ತೆ ಉರಿಯೂತಕ್ಕೆ ಇದನ್ನ ಹೇಗೆ ಬಳಸಬಹುದು ಅಂತ ತಿಳ್ಕೊಳ್ಳೋಣ. ಜೊತೆಗೆ ಬಾಡಿ ಕ್ಲೆನ್ಸಿಂಗ್ ಜ್ಯೂಸ್ ಬಗ್ಗೆನೂ ಮಾತಾಡೋಣ. ಕೊನೆಗೆ ಒಂದು ಬಹಳ ಮುಖ್ಯವಾದ ಎಚ್ಚರಿಕೆ ಕೂಡ ಇದೆ. ಬನ್ನಿ, ನಮ್ಮ ಮೊದಲನೇ ವಿಭಾಗಕ್ಕೆ ಹೋಗೋಣ. ಕಣ್ಣಿನ ದೃಷ್ಟಿ ವಿಚಾರದಲ್ಲಿ ಈ ಕೊತ್ತಂಬರಿ ಹೇಗೆ ಸಹಾಯ ಮಾಡಬಹುದು ಅಂತ ನೋಡೋಣ. ಮುಖ್ಯವಾಗಿ ರೆಟಿನಾದ ಆರೋಗ್ಯ ಮತ್ತೆ ವಯಸ್ಸಾಗ್ತಾ ಬಂದಾಗ ಕಣ್ಣಿನಲ್ಲಿ ಆಗೋ ಬದಲಾವಣೆಗಳ ಮೇಲೆ ಇಲ್ಲಿ ಫೋಕಸ್ ಮಾಡಲಾಗಿದೆ. ನೋಡಿ, ಈ ರೆಸಿಪಿ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಎಷ್ಟು ಸಿಂಪಲ್ ಆಗಿದೆ ನೋಡಿ. ಒಂದು ಕಟ್ಟು ಫ್ರೆಶ್ ಕೊತ್ತಂಬರಿ ಸೊಪ್ಪು, ಒಂದು ನಿಂಬೆಹಣ್ಣು, ಒಂದು ಸೌತೆಕಾಯಿ ಮತ್ತೆ ಸ್ವಲ್ಪ ನೀರು ಅಷ್ಟೇ. ಇದೆಲ್ಲ ಸಾಮಾನ್ಯವಾಗಿ ನಮ್ಮ ಕಿಚನ್ನಲ್ಲೇ ಸಿಗುತ್ತೆ. ಬಹುಶಃ ಇದೇ ಕಾರಣಕ್ಕೆ ಈ ರೆಸಿಪಿ ತುಂಬಾ ಅಟ್ರಾಕ್ಟಿವ್ ಅನ್ಸೋದು. ಹಾಗಾದ್ರೆ ಈ ಒಂದೊಂದು ಪದಾರ್ಥದಲ್ಲೂ ಅಂಥ ಶಕ್ತಿ ಏನಿದೆ ನೋಡಿ. ಕೊತ್ತಂಬರಿ ಸೊಪ್ಪಲ್ಲಿರೋ ವಿಟಮಿನ್ ಎ ಮತ್ತೆ ಬೀಟಾ ಕ್ಯಾರೋಟಿನ್ ಇದೆಯಲ್ಲ, ಅದು ನಮ್ಮ ಕಣ್ಣಿನ ರೆಟಿನಾ ಆರೋಗ್ಯಕ್ಕೆ ತುಂಬಾನೇ ಮುಖ್ಯ. ಇನ್ನು ನಿಂಬೆಹಣ್ಣಲ್ಲಿರೋ ವಿಟಮಿನ್ ಸಿ ಕಣ್ಣಿನ ರಕ್ತನಾಳಗಳನ್ನ ಬಲಪಡಿಸೋಕೆ ಹೆಲ್ಪ್ ಮಾಡತ್ತೆ. ಇನ್ನು ಇದನ್ನ ಮಾಡೋದು ಕೂಡ ಅಷ್ಟೇ ಸುಲಭ. ಎಲ್ಲ ಪದಾರ್ಥಗಳನ್ನ ಒಟ್ಟಿಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ಮಿಕ್ಸಿಲಿ ಚೆನ್ನಾಗಿ ರುಬ್ಬಿ ಆಮೇಲೆ ಅದನ್ನ ಸೋಸಿದ್ರೆ ಜ್ಯೂಸ್ ರೆಡಿ. ಯಾರು ಬೇಕಿದ್ರೂ ಅಷ್ಟು ಈಸಿಯಾಗಿ ಮಾಡ್ಕೋಬೋದು. ಮೂಲದಲ್ಲಿರೋ ಮಾಹಿತಿ ಪ್ರಕಾರ ಇದರ ನೇರ ಪರಿಣಾಮ ಏನು ಗೊತ್ತಾ? ಇದು ದೃಷ್ಟಿ ಸುಧಾರಣೆಗೆ ಕೊಡುಗೆ ನೀಡುತ್ತದೆ. ಅಂದ್ರೆ ದಿನಾ ಒಂದು ಗ್ಲಾಸ್ ಈ ಜ್ಯೂಸ್ ಕುಡಿಯೋದ್ರಿಂದ ದೃಷ್ಟಿ ಚೆನ್ನಾಗಾಗುತ್ತೆ ಅಂತ. ಇದು ನಿಜಕ್ಕೂ ಒಂದು ದೊಡ್ಡ ಕ್ಲೇಮ್ ಅಲ್ವಾ? ಸರಿ, ಕಣ್ಣಿನ ವಿಷಯ ಆಯ್ತು. ಈಗ ಮುಂದಿನದಕ್ಕೆ ಹೋಗೋಣ, ಅಂದ್ರೆ ನೋವು ಮತ್ತೆ ಉರಿಯೂತ. ಈ ಸಲ ನಾವು ಕೊತ್ತಂಬರಿಯ ಎಲೆಗಳನ್ನ ಬಿಟ್ಟು ಅದರ ಬೇರುಗಳ ಬಗ್ಗೆ ಗಮನ ಕೊಡೋಣ. ಹೌದು, ವಾದ ಏನಪ್ಪಾ ಅಂದ್ರೆ ಕೊತ್ತಂಬರಿ ಬೇರುಗಳಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿರೋ ಆಂಟಿಸೆಪ್ಟಿಕ್ ಅಂದ್ರೆ ನಂಜು ನಿರೋಧಕ ಮತ್ತೆ ನೋವು ಕಡಿಮೆ ಮಾಡೋ ಗುಣಗಳಿವೆ ಅಂತ. ಮುಂದೆ ನಾವು ನೋಡೋ ರೆಮಿಡಿಗಳಿಗೆಲ್ಲ ಇದೇ ಬೇಸ್. ಹಾಗಾದ್ರೆ ಆ ಬೇರಿನ ಕಷಾಯ ಮಾಡೋದು ಹೇಗೆ? ಮೊದ್ಲಿಗೆ ಕೊತ್ತಂಬರಿ ಬೇರುಗಳನ್ನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಅದನ್ನ ಒಂದು ಥರ್ಮೋಸ್ಗೆ ಹಾಕಿ ಜೊತೆಗೆ 2 ಟೀ ಸ್ಪೂನ್ ಕೊತ್ತಂಬರಿ ಬೀಜಗಳನ್ನು ಸೇರಿಸಬೇಕು. ಆಮೇಲೆ ಚೆನ್ನಾಗಿ ಕುದಿಯೋ ನೀರನ್ನ ಅದರ ಮೇಲೆ ಸುರಿದು 1 ಗಂಟೆ ಕಾಲ ಹಾಗೆಯೇ ಬಿಡಬೇಕು. ನೋಡಿ, ಇದೊಂಥರ 2 in 1 ಇದ್ದ ಹಾಗೆ. ಒಂದೇ ಕಷಾಯ, ಆದ್ರೆ 2 ಬೇರೆ ಬೇರೆ ಉಪಯೋಗ. ಗಂಟ್ಲು ನೋವಿದ್ರೆ ಅದನ್ನ ನೀರಿನ ಜೊತೆ ಮಿಕ್ಸ್ ಮಾಡಿ ಬಾಯಿ ಮುಕ್ಕುಳಿಸಬಹುದು. ಒಂದು ವೇಳೆ ಕೀಲು ನೋವಿದ್ರೆ ಬೆಚ್ಚಗಿನ ಕಷಾಯದಲ್ಲಿ ಬಟ್ಟೆ ಅದ್ದಿ ನೋವಿರೋ ಜಾಗಕ್ಕೆ ಹಾಕಬಹುದು. ಸರಿ, ಈಗ ನಾವು ವಾಪಸ್ ನಮ್ಮ ಮೊದಲನೇ ಜ್ಯೂಸ್ಗೆ ಬರೋಣ. ಅದೇ ಕಣ್ಣಿಗೆ ಒಳ್ಳೇದು ಅಂತ ಹೇಳಿದ್ವಲ್ಲ, ಆ ಜ್ಯೂಸ್. ಅದು ಕೇವಲ ಕಣ್ಣಿಗೆ ಮಾತ್ರನಾ? ಖಂಡಿತ ಇಲ್ಲ, ಅದಕ್ಕೆ ಇನ್ನೂ ಬೇರೆ ಉಪಯೋಗಗಳು ಇವೆ. ಹೌದು, ನಾವು ದೃಷ್ಟಿಗಾಗಿ ಮಾಡಿದ್ವಲ್ಲ ಅದೇ ಜ್ಯೂಸ್, ಅಂದ್ರೆ ಕೊತ್ತಂಬರಿ, ನಿಂಬೆ, ಸೌತೆಕಾಯಿ ಹಾಕಿರೋ ಜ್ಯೂಸ್, ಅದನ್ನೇ ಒಂದು ಬಾಡಿ ಕ್ಲೆನ್ಸಿಂಗ್ ಅಥವಾ ದೇಹ ಶುದ್ಧೀಕರಿಸೋ ಜ್ಯೂಸ್ ಅಂತಾನೂ ಕರೆಯಲಾಗುತ್ತೆ. ಹಾಗಾದ್ರೆ ಈ ಜ್ಯೂಸ್ ಇಡೀ ದೇಹಕ್ಕೆ ಹೇಗೆಲ್ಲ ಸಹಾಯ ಮಾಡುತ್ತೆ? ಇದು ದೇಹದಲ್ಲಿರೋ ಉರಿಯೂತ ಕಡಿಮೆ ಮಾಡತ್ತೆ, ರಕ್ತನಾಳಗಳನ್ನ ಬಲಪಡಿಸುತ್ತೆ, ಜೀರ್ಣಕ್ರಿಯೆಗೆ ಸಪೋರ್ಟ್ ಮಾಡತ್ತೆ, ಶರೀರದಿಂದ ವಿಷಕಾರಿ ಅಂಶಗಳನ್ನ ಹೊರಹಾಕೋಕೆ ಸಹಾಯ ಮಾಡತ್ತೆ. ಅಷ್ಟೇ ಅಲ್ಲ, ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ ಅಂತ ಹೇಳಲಾಗತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ ಪಡ್ಕೊಳ್ಳೋಕೆ ದಿನಕ್ಕೆ ಎಷ್ಟು ಕುಡಿಬೇಕು ಅಂತೀರಾ? ಕೇವಲ ಒಂದೇ 1 ಗ್ಲಾಸ್. ಹೌದು, ದಿನಕ್ಕೆ 1 ಗ್ಲಾಸ್ ಸಾಕು ಅಂತ ಹೇಳಲಾಗುತ್ತೆ. ಇದು ಎಷ್ಟು ಸಿಂಪಲ್ ಅಲ್ವಾ? ಒಟ್ಟಾರೆಯಾಗಿ ನೋಡೋದಾದ್ರೆ ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನು ಅಂದ್ರೆ, ಕೊತ್ತಂಬರಿ ಗಿಡದ ಬೇರೆ ಬೇರೆ ಭಾಗಗಳನ್ನ ಬೇರೆ ಬೇರೆ ಸಮಸ್ಯೆಗಳಿಗೆ ಬಳಸಲಾಗುತ್ತೆ. ಎಲೆಗಳನ್ನ ದೃಷ್ಟಿ, ಡಿಟಾಕ್ಸ್ ಮತ್ತು ಉರಿಯೂತಕ್ಕೆ ಬಳಸಿದ್ರೆ, ಬೇರು ಮತ್ತು ಬೀಜಗಳನ್ನ ಗಂಟ್ಲು ನೋವು ಹಾಗೂ ಕೀಲು ನೋವಿಗೆ ಬಳಸಲಾಗುತ್ತೆ. ಸರಿ, ಇದೆಲ್ಲ ಕೇಳೋಕೆ ಚೆನ್ನಾಗಿದೆ. ಆದ್ರೆ ಇದೆಲ್ಲವನ್ನು ಮುಗಿಸೋಕ್ಕೂ ಮುಂಚೆ ಮೂಲದಲ್ಲಿ ಕೊಟ್ಟಿರೋ ಒಂದು ಬಹಳ ಮುಖ್ಯವಾದ ಎಚ್ಚರಿಕೆಯ ಮಾತನ್ನ ನಾವು ಗಮನಿಸಲೇಬೇಕು. ಹೌದು,
ಮೂಲದಲ್ಲಿರೋ ನೇರ ಎಚ್ಚರಿಕೆ ಏನಂದ್ರೆ ವಿರೋಧಾಭಾಸಗಳು ಇರಬಹುದು ಅಂತ. ಇದರರ್ಥ ಏನು ಅಂದ್ರೆ ಈ ಮನೆಮದ್ದುಗಳು ಎಲ್ಲರಿಗೂ ಸರಿ ಹೊಂದುತ್ತೆ ಅಂತೆ ಇಲ್ಲ. ಕೆಲವರ ದೇಹಕ್ಕೆ ಇದು ಸೂಟ್ ಆಗದೇ ಇರ್ಬೋದು. ಹಾಗಾಗಿ ಇದನ್ನ ಪ್ರಯತ್ನಿಸೋ ಮುನ್ನ ತುಂಬಾನೇ ಜಾಗರೂಕರಾಗಿರ್ಬೇಕು. ಕೊನೆಯದಾಗಿ ಈ ವಿಷಯವನ್ನ ಒಂದು ಚಿಕ್ಕ ಪ್ರಶ್ನೆಯೊಂದಿಗೆ ಮುಗ್ಸೋಣ. ನಮ್ಮ ಅಡುಗೆ ಮನೆಗಳಲ್ಲೇ ನಮ್ಮ ಕಣ್ಣು ಮುಂದೆಯೇ ಈ ಕೊತ್ತಂಬರಿಯ ಹಾಗೆ ಇನ್ನೂ ಎಷ್ಟೊಂದು ಶಕ್ತಿಶಾಲಿ ಆರೋಗ್ಯಕರ ವಸ್ತುಗಳು ಅಡಗಿ ಕುಳಿತಿರಬಹುದು ಅಲ್ವಾ? ಸ್ವಲ್ಪ ಯೋಚನೆ ಮಾಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.